ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅಂದರ್ ಆಗಿರುವಂತಹ ನಟ ದರ್ಶನ್ ಈಗ ಮೌನಕ್ಕೆ ಶರಣಾಗಿದ್ದಾರೆ. ಈ ಮೌನದ ಹಿಂದೆ ಹಲವು ಅನುಮಾನದ ಹುತ್ತ ಬೆಳೆದುಕೊಂಡಿದೆ. ಅದರ ಹಿಂದೆ ಏನ್ ಕಾರಣ ಇದೆ ಅಂತೇಳಿ ನೋಡಿದಾಗ ಕೊಲೆ ಕೇಸನ್ನ ಮರೆಮಾಚೋದಕ್ಕೆ ನಾಟಕವಾಡ್ತಿದ್ದಾರಾ ಅನ್ನುವ ಅನುಮಾನ ಹುಟ್ಟಿಕೊಳ್ತಾ ಇದೆ. ಇಷ್ಟೆಲ್ಲ ಅವಾಂತರ ಮಾಡಿದ ದರ್ಶನ್ ಬದಲಾಗ್ತಾರ? ತನ್ನ ಪಟಾಲಂ ಜೊತೆ ಇರುವಂತ ದರ್ಶನ್ ಸೈಲೆಂಟ್ ಆಗಿದ್ದಾರಂತೆ. ಸೈಲೆಂಟ್ ಆಗಿರುವಂತ ಹಿಂದೆ ಒಂದು ಅನುಮಾನ ಬೆಳೆದುಕೊಳ್ತಾ ಇದೆ. ಸ್ವಲ್ಪ ಸೈಲೆಂಟ್ ಆಗಿ ಎಲ್ಲರಿಂದಲೂ ಕೂಡ ದೂರ ಇರುವಂತಹ ತಂತ್ರವನ್ನ ಈಗ ಅವರು ಮಾಡಿಕೊಂಡಂತೆ ಕಂಡು ಬರ್ತಾ ಇದೆ. ಜೈಲಿನಿಂದಲೇ ಅಭಿಮಾನಿಗಳಿಗೆ ನಟ ದರ್ಶನ್ ಮನವಿ ಮಾಡಿಕೊಂಡಿದ್ದಾರೆ. ಜೈಲಾಧಿಕಾರಿಗಳ ಮೂಲಕ ಅಭಿಮಾನಿಗಳಿಗೆ ಒಂದು ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಯಾರು ಜೈಲ್ ಹತ್ರ ಬರೋದಕ್ಕೆ ಹೋಗಬೇಡಿ, ನನ್ನ ಭೇಟಿಗೆ ಬಂದು ನೀವು ಕಾಯೋದು ಬೇಡ ಅಂತ ಜೈಲಾಧಿಕಾರಿಗಳ ಮೂಲಕ ದರ್ಶನ್ ಸಂದೇಶವನ್ನ ರವಾನೆ ಮಾಡಿದ್ದಾರಂತೆ. ನಿನ್ನೆ ಅಷ್ಟೇ ಗಮನಿಸ್ತಾ ಇದ್ವಿ, ಸಾಕಷ್ಟು ಸಂಖ್ಯೆಯಲ್ಲಿ ಆಗಮಿಸ್ತಾ ಇದ್ರು. ನಾವು ಅವರನ್ನ ಭೇಟಿ ಮಾಡಲೇಬೇಕು ಅಂತೇಳಿ ಕಣ್ಣೀರು ಹಾಕ್ತಾ ಇದ್ರು. ಅವರು ಭೇಟಿ ಮಾಡೋವರೆಗೂ ಕೂಡ ನಾವು ಊಟ ಮಾಡೋದಿಲ್ಲ ಅಂತೇಳಿ ಪಟ್ಟು ಹಿಡಿದು ಕೂತಿದ್ರು. ಈ ವಿಚಾರ ದರ್ಶನ್ಗೆ ಗೊತ್ತಾಗಿ ಜೈಲಧಿಕಾರಿಗಳ ಮೂಲಕ ಸಂದೇಶವನ್ನ ರವಾನೆ ಮಾಡಿದ್ದಾರಂತೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ನವೀನ್ ಸಂಪರ್ಕದಲ್ಲಿದ್ದಾರೆ. ನವೀನ್, ಮೌನಕ್ಕೆ ಶರಣಾಗಿರುವಂತ ಹಿಂದೆ ಅನುಮಾನದ ಹುತ್ತ ಬೆಳೆದುಕೊಂಡಿದೆ. ಇದರ ಬೆನ್ನಲ್ಲೇ ಜೈಲಾಧಿಕಾರಿ ಮೂಲಕ ಒಂದು ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಏನಿದೆ ಈ ಕ್ಷಣದ ಅಪ್ಡೇಟ್ ನವೀನ್? ನಾಗೇಂದ್ರ ಬಾಬು, ಈಗಾಗಲೇ ಏನು ಪರಪ್ಪನಗ್ರಹಾರ ಜೈಲು ಸೇರಿ ನಾಳೆಗೆ 1 ವಾರ ದರ್ಶನ್ಗೆ ಆಗುತ್ತೆ. ಈ ಸಂದರ್ಭದಲ್ಲಿ ಏನು ಪರಪ್ಪನಗ್ರಹಾರ ಜೈಲಿನ ಬಳಿ ಸಾಕಷ್ಟು ಅಭಿಮಾನಿಗಳು ಬಂದಿದ್ರು. ಮೊನ್ನೆ ಒಬ್ಬ ವಿಕಲಚೇತನ ಶಹಾಪುರದಿಂದ ಇಲ್ಲಿವರೆಗೂ ತ್ರಿಚಕ್ರ ವಾಹನದ ಬಂದಿದ್ದ. ನಿನ್ನೆ ಸೌಮ್ಯ ಅಂತ ಒಬ್ಬಳ ಅಭಿಮಾನಿ ಕಳೆದ 4-5 ದಿನಗಳಿಂದ ದರ್ಶನ್ ಜೈಲು ಸೇರಿದ ಬಳಿಕ ಊಟವನ್ನ ಬಿಟ್ಟಿದ್ದಾಳೆ ಅಂತೇಳಿ ಅವ್ರ ತಂದೆ ತಾಯಿ ಇಬ್ರು ಕೂಡ ದರ್ಶನ್ ಅವರೇ ಕೊಡಿಸಿದ್ದ ಒಂದು ಆಟೋದಲ್ಲಿ ಬೆಂಗಳೂರಿನಿಂದ ಜೈಲು ಬಳಿ ಬಂದು ಸಾಕಷ್ಟು ಕಣ್ಣೀರನ್ನು ಹಾಕಿದ್ರು. ಆದ್ರೆ ಇದಾದ ಬಳಿಕ ಒಂದಷ್ಟು ಮಾಹಿತಿ ಏನು ದರ್ಶನ್ಗೆ ಜೈಲು ಒಳಗಡೆ ಅಧಿಕಾರಿಗಳು ಕೊಟ್ಟಿರ್ಬೋದು ಅನ್ಸುತ್ತೆ. ಆ ಒಂದು ನಿಟ್ಟಿನಲ್ಲಿ ಜೈಲಧಿಕಾರಿಗಳ ಮೂಲಕ ಒಂದು ಮನವಿಯನ್ನ ಮಾಡಿರೋದು. ಇವತ್ತು ಯಾರು ಕೂಡ ಅಭಿಮಾನಿಗಳು ಜೈಲು ಬಳಿ ಬರೋದು ಬೇಡ, ಇಲ್ಲಿ ಒಳಗಡೆ ಕುಟುಂಬಸ್ಥರಿಗೆ ಅಷ್ಟೇ ಭೇಟಿಗೆ ಅವಕಾಶ ಇರೋದ್ರಿಂದಾಗಿ ನನ್ನನ್ನ ಪದೇ ಪದೇ ಯಾರಾದ್ರೂ ಭೇಟಿಗೆ ಬಂದ್ರೆ ಅವ್ರಿಗೆ ತೊಂದರೆ ಆಗುತ್ತೆ. ಈ ಒಂದು ನಿಟ್ಟಿನಲ್ಲಿ ಎಲ್ಲರೂ ಕೂಡ ಅಲ್ಲಿ ಒಂದು ಹೇಳಿಬಿಡಿ, ಒಂದು ನನ್ನ ಮನವಿಯನ್ನ ಹೇಳಿಬಿಡಿ ಅಂತೇಳಿ ದರ್ಶನ್ ಹೇಳಿ ಕಳಿಸಿರೋದು. ಇನ್ನೊಂದು ಆಂಗಲ್ ಅನ್ನೇ ನೋಡೋದಾದ್ರೆ ದರ್ಶನ್ ಜೈಲಿನಲ್ಲಿ ಮೌನವಾಗಿರೋದ್ರ ಹಿಂದೆ ಹಲವಾರು ಅನುಮಾನ ಕಾಡ್ತಿದ್ಯಾ ಅನ್ನೋ ಪ್ರಶ್ನೆ ಎದುರಾಗುತ್ತೆ. ಯಾಕಂತ ಹೇಳಿದ್ರೆ ಈಗಾಗಲೇ ದರ್ಶನ್ ಈ ಒಂದು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸಾಕಷ್ಟು ಆರೋಪಗಳು ಕೇಳಿ ಬಂದಿರುವ ಹಿನ್ನೆಲೆಯಲ್ಲಿ ಈ ಒಂದು ಮೌನದಿಂದ ಏನಾದ್ರೂ ಹೊರಗಡೆ ಹೊಸ ಒಂದು ಸಂದೇಶವನ್ನ ಕಳಿಸ್ಬೇಕು, ನಾನು ಬದಲಾಗ್ತಿದ್ದೀನಿ ಅನ್ನೋ ಒಂದು ಸಂದೇಶವನ್ನ ಕಳಿಸುವ ನಿಟ್ಟಿನಲ್ಲಿ ಸಾಕಷ್ಟು ತಂತ್ರವನ್ನ ದರ್ಶನ್ ರೂಪಿಸಿದ್ರ ಅನ್ನೋ ಪ್ರಶ್ನೆ ಎದುರಾಗುತ್ತೆ. ಯಾಕಂತ ಹೇಳಿದ್ರೆ ಹೊರಗಡೆ ಇಷ್ಟೆಲ್ಲ ಮಾಡ್ಕೊಂಡು ಒಳಗಡೆ ಹೋದ ನಂತರವೂ ಸಹ ಪ್ರಾರಂಭದಲ್ಲಿ 1-2 ದಿನ ದರ್ಶನ್ ಅದೇ ರೀತಿ ಇದ್ರು. ಅದಾದ ಬಳಿಕ ಏನು ಮಾಧ್ಯಮಗಳಲ್ಲಿ ಅದೇ ರೀತಿ ವರದಿಗಳು ಮುಂದುವರೆದ ಹಿನ್ನೆಲೆಯಲ್ಲಿ ಅಂತಂದ್ರೆ ಸಾಕಷ್ಟು ಆರೋಪಗಳು ಕೇಳಿ ಬರ್ತಿದ್ದ ಹಿನ್ನೆಲೆಯಲ್ಲಿ ಪೊಲೀಸ್ ತನಿಖೆಯಲ್ಲಿ ಒಂದಷ್ಟು ಅಂಶಗಳು ಬೆಳಕಿಗೆ ಬರ್ತಾ ಇದ್ದಾರೆ. ದರ್ಶನ್ ಈಗ ಸಂಪೂರ್ಣವಾಗಿ ಈ ಒಂದು ಪ್ರಕರಣದಲ್ಲಿ ತಾನು ಯಾವುದೇ ಒಂದು ಮಾತನ್ನ ಆಡದೆ ಮೌನವಾಗಿದ್ರೆ ಅದರಿಂದ ಒಂದಷ್ಟು ಅಭಿಮಾನಿಗಳಿರ್ಬೋದು, ಇವರೆಲ್ಲ ಕೂಡ ಏನು ಈಗಾಗಲೇ ಕೆಲವು ಅಭಿಮಾನಿಗಳು ತಮ್ಮ ಆಟೋಗಳ ಮೂಲಕ ಇರುವಂತದ್ದು, ಬೇರೆ ಬೇರೆ ವಾಹನಗಳಲ್ಲಿ ಇದ್ದಂತಹ ಏನೋ ಡಿ ಬಾಸ್ ಅಂತ ಹೆಸರುಗಳನ್ನು ಕೂಡ ಕೆಲವೊಂದು ಕಡೆ ತೆಗೆದಾಕಿರೋ ಮಾಹಿತಿಗಳು ಸಿಕ್ಕಿರೋ ಹಿನ್ನೆಲೆಯಲ್ಲಿ ಇದರಿಂದ ಒಂದಷ್ಟು ಬದಲಾವಣೆಯನ್ನ ಕಾಣಬಹುದಾ ಅನ್ನೋ ನಿಟ್ಟಿನಲ್ಲಿ ಹೊಸ ಒಂದು ತಂತ್ರವನ್ನ ರೂಪಿಸಿದ್ದಾರೆ ಅನ್ನೋ ಪ್ರಶ್ನೆ ಎದುರಾಗ್ತಾ ಇರುವಂತದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ನವೀನ್ ನಿಮ್ಮೆಲ್ಲ ಮಾಹಿತಿಗಾಗಿ.